ಮಗ ಅಭಿ ಈಗ ಬಂದ ಹಾಂ ಅಜ್ಜಿ ಇವಾಗ ಬಂದೆ. ಹಂಗಾರೆ ಕಣಪ್ಪ ನೆನ್ನೆ ಜಯದೇವ ಬಂದು ಹೋಗದೆ ಆಳೆ ಕಳ್ಸೇ ಬಿಟ್ಟದಲ್ಲಪ್ಪ. ಹಾಂ ಅಪ್ಪನೇ ಹೇಳಿದ್ದು ಹೋಗ್ಬಿಟ್ಪ ಅಂದ್ಬಿಟ್ಟು. ಓ ಸರಿ ಕಣಪ್ಪ, ಒಳ್ಳೇದಾಯ್ತು ಸುಮ್ಕಿರು, ಒಳ್ಳೇದಾಯ್ತು. ಫೋನ್ ಮಾಡ್ಕೊಡಿಲ್ಲ ನಿಮ್ಮ ಅಪ್ಪನ ಕೊಟ್ಟು ಮಾತಾಡ್ತೀನಿ ಜಯದೇವನ್ ಕೂಟೆ. ಇಲ್ಲ ಅಜ್ಜಿ, ನಾನು ಏನೋ ಕೆಲಸ ಇತ್ತು, ಹಾಗೇನೆ ನಿಮ್ಮೆಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಬುರ್ಬೇಡ ಅಂದ್ವಪ್ಪ, ಅಲ್ಲ ಬಂದಿ ಸರಿನೇ ಇದಕ್ಕಿದಂಗೆ ಬಂದ್ಬಿಟ್ಟಿದ್ವಿ ಫೋನ್ ಮಾಡ್ದಂಗೆ ಏನಾರು ಹೆಚ್ಚುಕಟ್ಲೆ ಮಾಡವು. ಅಜ್ಜಿ ಏನು ಬೇಡಿ ಅಂದ್ರೆ ಅದ ಏನಾರು ಊಟ ಮಾಡ್ಕೊಂಡು ಹೋಗಿ ಸುಮ್ಕಿರು. ಲೇ ಮಗ ಜಯಂತಿ ಜಯಂತಿ ಏನತ್ತೆ ಜಯದೇವನ್ಗೆ ಕಾಪಿ ಒಟ್ಟಿಗೆ ಕಾಯಿಸ್ಕೊಡವ. ಅಜ್ಜಿ ಏನು ಬೇಡಿ ಸುಮ್ಮನೆ ನನಗೆ. ಅದಕ್ಕಪ್ಪ ಅದಕ್ಕ ಕಡಿಯೇ. ಓ ಸರಿ ಬಿಡು, ಅಪ್ರೂಪ್ ತಂಗೆ ಬಂದಿದ್ದೀಯಾ, ಇದೇ ಫಸ್ಟ್ನೇ ಸತಿ ನಮ್ಮ ಮನೆಗೆ. ಏನಾರು ಉಂಡಂಗೆ ತಿಂದಂಗೆ ಹೋದಾರ ಸುಮ್ಮನಿರು. ಅಯ್ಯೋ ನಾನು ಬಂದಿರೋ ವಿಷಯ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ. ಇವ್ರು ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಾರಲ್ಲ, ನಾನು ಯಾವ ಥರ ಹೇಳಿ ಇವ್ರಿಗೆ ಹೇಳಿದ್ರೆ ಗ್ಯಾರಂಟಿ ಅಪ್ಪನಿಗೆ ಹೇಳ್ಬಿಟ್ಟು ನನ್ನ ಮೇಲಿರೋ ನಂಬಿಕೆ ಎಲ್ಲ ಹಾಳಾಗುತ್ತೆ. ಹೇಗಾದರೂ ಮಾಡಿ ಈ ವಿಷಯನ ಹುಡುಗಿಗೆ ಹೇಳ್ಬಿಡ್ಬೇಕು. ಅಲ್ಲಿ ಗಂಟೆ ಸ್ವಲ್ಪ ತಾಳ್ಮೆ ತಗೊಂಡಿರ್ಬೇಕು ನಾನು. ಏನಪ್ಪ ಏನು ಯೋಚನೆ ಮಾಡ್ತಿದ್ದಿ? ಅದು ಅದು ಏನಿಲ್ಲ. ಅರ್ಥ ಆಯ್ತು. ಜಯಂತಿ ಎಲ್ಲ ಅವಳು ಗೌರಿಯ ರೆಡಿ ಮಾಡವ, ಕಾಪೇಟಿ ಏನಾರು ಕೊಡ್ಸೋಳ್ ಕೈಲಿ. ಜಿ ಆ ಥರ ನಾನು ಹೇಳಿದ್ದು. ನಾನು ಗೊತ್ತಾಯ್ತಿಲ್ಲ, ಸುಮ್ಕಿರು ಮಗ ಸುಮ್ಕಿರು. ಸಾಗೋಜ ಪಡ್ಬಿಡಕನಪ್ಪ. ಯಾವತ್ತಿದ್ರು ಗೌರಿ ನಿನ್ನ ಇರ್ತೀನಿ ಅಂತ ಇವತ್ತೆಲ್ಲ ತೀರ್ಮಾನ ಆಗಿರೋದು ಆ ಕಾಲದಲ್ಲಿ. ನಿನ್ನ ಮದುವೆ ಆಗೋ ಹುಡುಗಿಯ ನೀನು ನೋಡೋಕ್ಕೆ ಅದಕ್ಕೆ ಸಂಕೋಚ ಪಟ್ಟಿಗೆ. ಸಂಕೋಚ ಬೇಡ, ಏನು ಬೇಡ, ಸುಮ್ಕಿರು ಮಗ ಸುಮ್ಕಿರು. ಜಿ ನಿಜವಾಗ್ಲೂ ನೀವು ತುಂಬ ತಪ್ಪು ತಿಳ್ಕೊತಿದ್ದೀರ ನನ್ನ. ಆ ಥರ ಅಲ್ಲ. ಆಯ್ತು ಸುಮ್ಕಿರಪ್ಪ. ಓ ನೀನು ಸರಿ, ಇಷ್ಟ್ರ ಮಟ್ಕು ಸಂಕೋಚ ಪಟ್ಟದ ಮಗ. ನಮಗೂ ಯಾಕೆ ಆ ವಯಸ್ಸ ಮೀರ್ ಬಂದವ್ರೆ. ನೋಡು ನಿಮ್ಮ ಅಪ್ಪನಿಗೂ ಹೇಳ್ದಂಗೆ ಬಂದಿದ್ದಿಲ್ಲ ಗಂಟ ಅಂದರೆ ಇಷ್ಟ ಇಲ್ದೇ ಬಂದಿದ್ದೀಯಾ. ಸರಿ ಕೂತಿರಪ್ಪ, ನಾನು ರೆಡಿ ಮಾಡ್ಕೊಂಡು ಕರ್ಕೊತೀನಿ. ಅಯ್ಯೋ ಶಿವನೇ, ಇದೇ ಹಿಂಗೆ ಆಡ್ತಾ ಇದ್ದಾರೆ ಇವರು. ನಾನು ಬಂದಿರೋದು ನೋಡಿದ್ರೆ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ. ಇವರೇನು ಈ ಥರ ಆಡ್ತಾ ಇದ್ದಾರಲ್ಲ. ನಾನೇನು ಹುಡುಗಿನ ನೋಡೋಕೆ ಬಂದಿರೋ ಥರ. ಹೇಗಾದರೂ ಮಾಡಿ ಹುಡುಗಿಗೆ ಹೇಳೋಣ ಅಂದರೆ ಇವರೆಲ್ಲ ಇಲ್ಲೇ ಇದ್ದಾರೆ. ಇನ್ನೇನಾದ್ರು ನಾನೇನಾದರೂ ಇವಾಗ ಹೇಳಿದ್ರೆ ಡ್ಯಾಡಿ ನನ್ನ ತಪ್ಪು ತಿಳ್ಕೊಳ್ತಾರೆ. ನನ್ನ ಉದ್ದೇಶ ಏನು ಅಂದರೆ ನನ್ನಿಂದ ಈ ಮದುವೆ ಕ್ಯಾನ್ಸಲ್ ಆಯಿತು ಅಂತ ಡ್ಯಾಡಿ ಗೊತ್ತಾಗೋದು ಬೇಡ, ಇವ್ರ ಕಡೆಯಿಂದ ಕ್ಯಾನ್ಸಲ್ ಆಯಿತು ಅಂತ ಅನ್ಕೋಬೇಕು. ಏನು ಮಾಡೋದು, ತಲೆ ಕೆಟ್ಟು ಕೆರೆ ಹಿಡ್ದೋದಂಗಾಗೈತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಓ ಎಷ್ಟೊತ್ತಿನಲ್ಲಿ ಬಂದರೆ? ಓ ಇವಾಗ ತಾನೇ ಬಂದೆ. ಓ ಆರೆ ಹೆಣ್ಣೋಡ ಕಳಿಸೇಬಿಟ್ನಾ. ಅವನಂತೂ ಭಾಳ ಹಿಡಿದು ಮುಷ್ಟಿ. ಎಷ್ಟು ಬಿರ್ನೇ ಸೊಸೆ ಮಾಡ್ಕೊಬಿಡ ನನ್ನ ಮಗಳನ್ನ ಅಂತ ಆ ಥರ ಆಗ್ಬಿಟ್ಟದೆ. ನೆನ್ನೆ ತಾನೇ ಹೋಗವನೇ ಆಳೆ ಕಳಿಸ್ಬಿಟ್ಟವನಲ್ಲ. ಬಡಿಯೋದ ಒಂದು ಫೋನ್ ಮಾಡಿ ಹೇಳಿಲ್ಲ ನನಗೆ. ಕುತ್ಕೊಳ್ಳಿ ಒಂದು ಫೋನ್ ಮಾಡ್ತೀನಿ ನಿಮ್ಮ ಅಪ್ಪನಿಗೆ. ಅಯ್ಯೋ ಬೇಡಿ ಅಂಕಲ್, ಫೋನ್ ಏನು ಮಾಡೋಕೆ ಹೋಗ್ಬೇಡಿ. ಯಾಕೆ ಬೇಡ ಅಂದರೆ? ಅಯ್ಯೋ ಆ ಥರ ಏನಿಲ್ಲ, ಸುಮ್ಮ ಕುತ್ಕೊಳ್ಳಿ. ಹಲೋ ಅನ್ಕನಪ್ಪ, ಗೊತ್ತಾಯ್ತಾ ಯಾರು ಅಂತ? ನನಗೆ ಗೊತ್ತಾಗಲ್ವೇನೋ, ರಾಮು ಅಲ್ವೇನೋ? ಹೇಳೋ ಏನು ಸಮಾಚಾರ? ಏನು ಪತ್ತೆ ಹಚ್ಬಿಟ್ಟಲ್ಲ? ಇದೇನು ಹಿಂಗಂತ ಇದೆಯಾ? ನಿನ್ನ ಫೋನ್ ನಂಬರ್ ಇದೆಯಲ್ಲ ನನ್ನ ಹತ್ರ? ಅಯ್ಯೋ ಫೋನ್ ನಂಬರ್ ಮಡಿಕೊಂಡಿದ್ಯಾ? ಹಂಗಲ್ಲ, ನಿಮ್ಮ ಮಗನ ಇಲ್ಲಿ ಕಳ್ಸೋದನ್ನ ಒಂದು ಸ್ವಲ್ಪ ಫೋನ್ ಮಾಡಾರು ಹೇಳೋದಲ್ವಾ? ಏನಾದ್ರು ಒಂಚೂರು ಹೆಚ್ಚುಕಟ್ಟಲೆ ಮಾಡ್ತಿದ್ವಲ್ಲ, ಅಚ್ಚುಕಟ್ಟಾಗಿ ಬಾಡಿ ಊಟ ಮಾಡ್ತಿದ್ವಿಲ್ವಾ? ಏನು ಹೇಳ್ತಾ ಇದ್ದೀನಿ ನೀನು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾವ ಮಗನ? ಅಭಿ ಅವ್ರು ಬಂದವರಲ್ಲ. ವಾಟ್, ಅಭಿ ಬಂದಿದ್ದಾನ? ಜೋಕ್ ಮಾಡಬೇಡ ನೀನು. ಅಯ್ಯೋ ನಾನು ಯಾಕೆ ಜೋಕ್ ಮಾಡಾನೆ? ಯಾಕೆ ನಿನ್ಗೆ ಗೊತ್ತಿಲ್ವಾ ಅಭಿ ಬಂದಿರೋದು? ಇಲ್ಲಪ್ಪ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿಜ ನೀನು ಹೇಳ್ತಿರೋದು ಯಾಕೆ ನಂಗೆ ಅನುಮಾನ. ಫೋನ್ ಕೊಡು, ಮಾತಾಡ್ತೀನಿ. ಕೊಡ್ತೀನಿ ಮಾತಾಡಪ್ಪ. ಹಲೋ ಅಭಿಯಾನ್? ಎಸ್ ಡ್ಯಾಡ್. ಅಯ್ಯೋ ಏನು ಅಭಿಯಾನ್, ನೀನು ಹಳ್ಳಿಗೆ ಹೋಗಿದ್ದೀಯಾ? ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅಲ್ಲ ಅಭಿಯಾನ್, ಒಂದು ಫೋನ್ ಮಾಡಿಕೂಡ ನನಗೆ ಹೇಳಿ. ಏನು ನೀನು ಏನು ಸಮಾಚಾರ? ನನಗೆ ಗೊತ್ತು ಅಭಿಯಾನ್ ನನ್ನ ಮಗ ಏನು ಅಂತ. ನನ್ನ ಗೆಳೆಯರ ಹತ್ರ ಹೇಳ್ಬಿಟ್ಟು ಬಂದಿದ್ದೆ ನಾನು. ನನ್ನ ಮಗ ಏನು ಅಂತ ನಿನಗೆ ಗೊತ್ತಿಲ್ಲ. ನಾನು ಕನ್ಸಲ್ ಕಂಡಿದ್ನವನು ನೆನ್ಸು ಮಾಡೋಂಥವನು ಅಂತ. ನಿಜವಾಗ್ಲೂ ನನಗೆ ನಿನ್ನ ಕಂಡ್ರೆ ಇದಕ್ಕೇ ತುಂಬ ಇಷ್ಟ. ನೋಡು, ನಾನು ಆ ಹುಡುಗಿ ಇಷ್ಟಪಟ್ಕೊ ಬಂದೆ. ನನ್ನ ಮಗನಿಗೆ ಈ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು. ನೀನು ಆಲ್ರೆಡಿ ಅಲ್ಲಿಗೆ ಹೋಗಿದ್ದೀಯಾ. ನಿಜಕ್ಕೂ ನೀನು ಗ್ರೇಟ್ ಕಣಪ್ಪ. ನಿನ್ನಂಥ ಮಗನ ಪಡೆದಿರೋದು ನಾನು ತುಂಬ ಪುಣ್ಯ ಮಾಡಿದೆ ಡ್ಯಾಡ್. ಅದು ಇರಲಿ ಬಿಡು. ಯಾವತ್ತಿದ್ರೂ ಗೌರಿನೇ ನೀನು ಹೆಂಡ್ತಿ. ನಿನ್ನ ಹೆಂಡ್ತಿ ನೀನು ನೋಡೋಕೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ತಪ್ಪು ಅಂತ ಹೇಳ್ತೀನ. ಒಂದೆರಡು ದಿನ ಇದ್ಬಿಟ್ಟೆ ಬಾ. ನೋಡಿ ನಾನು ಇವಾಗ ಬರ್ತಾಯಿದ್ದೀನಿ. ಅಭಿಯಾನ್, ಇಲ್ಲಿ ಏನು ಕೆಲಸ ಇದೆ ನಿನಗೆ? ನಾನು ಎಲ್ಲ ನೋಡ್ಕೊಳ್ತೀನಿ, ಓಕೆನಾ? ನೀನು ಆರಾಮಾಗಿ ಇದ್ಬಿಟ್ಟು ಬಾ. ಹಳ್ಳಿಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ವಾತಾವರಣ ಎಲ್ಲ ನೋಡ್ಕೊಬಾ, ಓಕೆನಾ? ಡ್ಯಾಡಿ ಅದು ಹಾಗಲ್ಲ ಡ್ಯಾಡಿ ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಭಿಯಾನ್, ಹಾಗೂ ಇಲ್ಲ ಈಗೂ ಇಲ್ಲ. ನೀನು ತುಂಬ ಒಳ್ಳೆಯವನು ಕಣೋ. ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಾಯಿದೆ ಗೊತ್ತಾ ನನಗೆ. ನನ್ನ ಮಗ ಎಷ್ಟೊಂದು ಒಳ್ಳೆಯವನು ಅಂತ ನನಗೆ ನಿಜಕ್ಕೂ ಖುಷಿ ಆಗುತ್ತೆ. ನಿನ್ನೆ ತಾನೇ ಹುಡುಗಿ ನೋಡ್ಕೊಂಡು ಬಂದಿದ್ದೀನಿ ನಾನು. ಅವ್ನು ನಿಮ್ಮ ಮಾವನೂ ಹಾಗೆ ಅಂತಿದ್ದ. ನೀನು ಮಾತ್ರ ಒಪ್ಕೊಂಡು ಹೋಗ್ತಾ ಇದೆಯಾ, ಆ ಹುಡುಗ ಒಪ್ತಾನೋ ಇಲ್ವೋ ಅಂತ. ಇವಾಗ ಅರ್ಥ ಆಗಿದೆ ಬೋಳಿ ಮಗನಿಗೆ. ಕೊಡು ಫೋನ್ ಅವನಿಗೆ. ಎಸ್ ಡ್ಯಾಡ್, ಕೊಡ್ತೀನಿ. ಅಂಕಲ್ ನಿಮ್ಮ ಹತ್ರ ಮಾತಾಡ್ಬೇಕಂತ ಡ್ಯಾಡ್. ಅಲೋ ಏನೋ ನೋಡ್ದಿನ ನನ್ನ ಮಗ ಯಾವ ಥರ ಅಂತ ಗೊತ್ತಾಯ್ತು ಬಿಡಪ್ಪ. ನಿಜಕ್ಕೂ ಒಪ್ಪೋದೋ ಇಲ್ವೋ ಮದುವೆಗೆ ಅಂತ ಅನ್ಕೊಂಬಿಟ್ಟಿದೆ. ಈಗ ಭಾಳ ಖುಷಿ ಆಯ್ತಾ ಅದೇ. ನನ್ನ ಮಗ ಅಂದರೆ ಏನು ಅನ್ಕೊಂಬಿಟ್ಟಿದ್ಯಾ? ನಾನು ಕನ್ಸಲ್ಲಿ ಕಂಡಿದ್ದು ಅವ್ನು ನೆನ್ಸು ಮಾಡೋಂಥ ಮಗ ಗೊತ್ತಾ? ನೀನು ಏನಂತಿದೆ? ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಪಲ್ಲ ಅಂತ ಹೇಳ್ತಾರೆ. ಇವಾಗ ನೋಡ್ದಾ? ಗೊತ್ತಾಯ್ತು ಬಿಡಪ್ಪ, ಗೊತ್ತಾಯ್ತು. ನಮಗೂ ಬೇಕಾಗಿರೋದು ಅದೇ ಅಲ್ವಾ? ಇರಳೊಬ್ಳು ಮಗಳು ಒಂದು ಒಳ್ಳೆ ಅಳಿಮಯ ಸಿಗಬೇಕು ಅಂತ ಯಾರು ಕನಸಿರಕ್ಕಿಲ್ಲ ಹೇಳು. ಅದು ನಿನ್ನ ಮಗ ಅಳಿಮಯ ಆಗಿರೋದು ನಿಜಕ್ಕೂ ಪುಣ್ಯ. ಈ ಥರ ಎಲ್ಲ ಓವರಾಗಿ ಮಾತಾಡ್ಬೇಡ. ಯಾಕೆ ನನಗೂ ಅಷ್ಟೇ. ನಿನ್ನ ಮಗಳು ಮದುವೆ ಮಾಡ್ಕೊತಿರೋದು ನನ್ನ ಪುಣ್ಯನೇ, ಆಯಿತಾ? ನೋಡಪ್ಪ, ಒಂದೆರಡು ದಿನ ಇರಿಸ್ಕೊಂಡು ಏನಾದರೂ ಮಾಡಿ ಒಳ್ಳೊಳ್ಳೆ ಫುಡ್ ಕೊಟ್ಟು ನನ್ನ ಮಗನ ಕಳಿಸು, ಸರಿನಾ? ಸಿಟಿ ಫುಡ್ ತಿಂದು ನ್ಯಾಲಿ ಕೆಟ್ಟೋಗೈತೆ.
ಎಳ್ಳಿ ಫುಡ್ ಕೊಟ್ಟು ತಿನ್ಸಿ ಕಳ್ಸಪ್ಪ. ಅದು ನೀನು ಹೇಳ್ಬೇಕಾ? ಬಿಡು ಬಿಡು ಬಿಡು, ನಾನು ನೋಡ್ಕೊತೀನಿ. ಇಲ್ವಾ ನಾನು ಹಳ್ಳಿ ಮೈನ ಹೆಂಗೆ ನೋಡ್ಕೋಬೇಕು ಅಂತ ನಂಗೆ ಗೊತ್ತಿಲ್ವಾ? ನೋಡ್ಕೊತೀನಿ ಬಿಡ ಬರಯ್ಯ. ಸರಿ ಕಣಪ್ಪ, ಓಕೆ ಬಾಯ್. ಹ್ಞೂ ಸರಿ, ಮಡ್ಬಿಡು ಫೋನ. ಬಾ, ಅವ್ರಿಗೆ ಕಾಪಿ ಗಿಪಿ ಕಾಯಿಸ್ಕೊಡಿವ್ರಿ. ಹುಡುಗದೆ ಕಣಪ್ಪ, ಬೇಯ್ತದೆ ಕಾಪಿ. ನೀನ್ ಎಲ್ಗೋಗಿದ್ಲ? ನಾನು ಹೊಲ ತಗೋಗಿದೆ ಕತೆ. ಏನು ಕಾಯಿಸ್ಕೊಡೋಕೆ ಕಾಪಿ ಗಿಪಿಯ? ಹ್ಞೂ ಕಾಯಿಸ್ಕೊಡದ. ಚಿ, ನೀವು ಯಾದ್ರ ಬಗ್ಗೆ ತಲೆಗೆ ಇಸ್ಕೊಬೇಡಿ. ನಾನು ಕಾಫಿ ಟೀ ಎಲ್ಲ ಬೇಡ, ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ಅಯ್ಯೋ ಸುಮ್ಕಿರಿ, ಯಾಕೆ ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟೆ ಅಂತವ? ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪನಿಗೆ ಹೇಳ್ದಂಗೆ ಬಂದಿದ್ದೀರಿ ಅಂತ. ಏನಂತೆ ಇಲ್ಲಿ ಬಂದ್ರೆ ಬೇಜಾರು ಮಾಡ್ಕೊಂಡನ ನನ್ನ ಗೆಳೆಯ? ಇಲ್ಲಕ್ಕ ಸುಮ್ಕಿರಿ. ಅಂಕಲ್ ಆ ಥರ ಅಲ್ಲ, ನಾನು ಹೊರಡ್ಬೇಕು, ನನ್ನ ಕೆಲಸ ಇದೆ. ಸುಮ್ ಕೂತ್ಕೊಳ್ಳಿ, ಎಲ್ಲ ನೋಡ್ಕೊತೀನಿ ಅಂದಿಲ್ವಾ? ಹೇಳ್ದ ಫೋನ್ ಮಾಡಿ? ಹ್ಞೂ ಹೇಳ್ದೆ ಕಣವ. ಸುಮ್ಕಿರಪ್ಪ, ಅದೇ ಕಂಗಡಿಯೇ ಹೋಗಿ ಮತ್ತೆ ಸುಮ್ಕಿರು. ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಒಂದು 4 ದಿವಸ ಇರು. ಆ ಸಿಟಿ ವಾತಾವರಣದಲ್ಲಿ ಇದ್ದು ನಿಮಗೆ ಹಳ್ಳಿ ನೋಡಿದ ಅಚ್ಚುಕಟ್ಟಾಗಿ ಪಲ್ತಕ್ಕೆ ಅಲ್ಲಿಗೆ ಇಲ್ಕತ್ತೆ ಸುತ್ತಾಡ್ಕೊಂಡು ಇರಪ್ಪ. ಏನಾದ್ರು ಒಳ್ಳೇದು ಕೆಟ್ಟದು ಉಣ್ಕೊಂಡು. ಛೇ, ಆ ಹುಡುಗಿ ಹತ್ರ ಏನಾದರೂ ಹೇಳ್ಬಿಟ್ಟು ಈ ಮದುವೆ ಕ್ಯಾನ್ಸಲ್ ಮಾಡ್ಸೋಣ ಅಂತ ಬಂದರೆ ಇಲ್ಲಿ ನೋಡ್ರಿ ಈ ಥರ ಆಗ್ತಾ ಇದೆಯಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಇವತ್ತೊಂದು ದಿನ ಉಳ್ಕೊಂಡು ಹೇಗಾದರೂ ಮಾಡಿ ವಿಷಯ ಆ ಹುಡುಗಿಗೆ ಹೇಳ್ಬಿಟ್ಟೇ ಹೋಗಬೇಕು. ಇವರು ಬೇರೆ ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಹೇಳ್ಬಿಟ್ರು. ಇವಾಗೇನೋ ನನ್ನಿಂದ ತಪ್ಪು ಅಂತಂದರೆ ಡ್ಯಾಡಿ ಕೈಲಿ ನಾನು ಬಯಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಕಡೆಯಿಂದ ತಪ್ಪು ಬರಲೇಬಾರ್ದು. ಹೇಗಾದರೂ ಮಾಡಿ ಇವ್ರನ್ನ ತಪ್ಪಿಗೆ ಸಿಗಿಸ್ಬೇಕು. ಓ, ಏನು ಯತ್ನೆ ಮಾಡ್ತಿದ್ಯಪ್ಪ? ಅಜ್ಜಿ ಏನಿಲ್ಲ ಅಜ್ಜಿ, ಆಯಿತು ಇವತ್ತೊಂದಿನ ಉಳ್ಕೊಳ್ತೀನಿ. ಸರಿ ಕಣಪ್ಪ, ಹೆಂಗೋ ಬಡವ್ರ ಮನೆ ಮುಂಚೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಯ್ಯೋ ಮನೆ ಏನಾಗಿದೆ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಎಷ್ಟೇ ಆದ್ರೂ ಜೈರಾಮನ ಮಗ ಅಲ್ವಪ್ಪ ನೀನು. ಅಹಂಕಾರ ದುರಹಂಕಾರ ಅನ್ನೋದು ಒಂಚೂರು ಇಲ್ಲ. ಹೋಗ ಒಲೆ ಬಾರ್ ತಕ ಬರಲ್ಲ. ಸರಿ ಕಣವ, ಆಯ್ತು ತಗೊಬತ್ತೀನಿ. ಒಳ್ಳೆ ನಾಟಿ ಮರಿ ಕೂದವ್ರೆ, ಬಾಡ್ಕಾತ ಸುಸ್ಕೊಂಬತ್ತೀನಿ. ಅದೇನು ನೋಡ್ತೀರಿ, ಟೀ ಕಾಪಿ ಎಲ್ಲ ಕೊಡು. ಕಣ್ ಹೋಗು, ಅವಳ ಕೈಲೇ ಕೊಡಿಸ್ತೀವಿ ಕಣ. ಹ್ಞೂ ಸರಿ ಆಯಿತು. ಆಯ್ತವ, ಕರ್ಕ ಬಾ. ಎಲ್ಗೋಗಿದ್ದೆ ನೀನು? ಅಮ್ಮ ಯಾಕೆ? ಯಾಕೆ ಅಂದ್ರೆ ರೇ ಅಭಿಯಾನ್ ಬಂದದೆ ಕಲೆ ನಿನ್ ಮದ್ವೆ ಗಂಡು. ಅಮ್ಮ ನೆನ್ನೆ ಮಾವ ಬಂದೋಯ್ತು, ಹಾಲೆ ಬಂದಿದ್ದಾರಾ? ಎಲ್ಲೋ ಮಾವ ಕಳ್ಸಿರ್ಬೇಕು ಹೆಣ್ಣು ನೋಡ್ಕೊಬರಗು ಅಂತ. ನೀನು ಬರ್ಬೇಕಾನೆ? ಕುಣಿಯಕ್ಕೆ ನಿಂತ್ಕತ್ತೀಯ ನೀನು ಎಳೆ ಮಗಿನಾಗೆ. ಮದುವೆ ಆದ್ಮೇಲೆ ಏನ್ ಮಾಡಿಯ ಕಣೆ? ಆಯ್ತು ಬಿಡಮ್ಮ, ಬೈಬಿಡ. ಹೋಗು ತಗೊಂಡೋಗಿ ಅಭಿ ಕೊಡೋಗು, ಕಾಪಿ ಮಾಡಿ ಮಡಗಿವ್ನಿ. ಸರಿ ಆಯ್ತು. ಅಯ್ಯೋ ತಾಯಿ, ಕೊಟ್ಟು ಕಳ್ಸು. ಮತ್ತೆ ತಗೊಬರ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.